Hello everyone, welcome back to my YouTube channel Den of Knowledge. ಸೊ ಆಫ್ಟರ್ ವೆರಿ ಲಾಂಗ್ ಟೈಮ್ ನಾವು ವಿಡಿಯೋನ ಮಾಡ್ತಾ ಇದ್ದೀವಿ. ಸೊ ನಾವು ಹಿಂದಿನ ವಿಡಿಯೋದಲ್ಲಿನೇ ಹೇಳಿದ ಹಾಗೆ ಕಂಪ್ಯೂಟರ್ ಅಷ್ಟೇ ಅಲ್ಲದೆ ಬೇರೆ ಸಮ್ ಇನ್ಫಾರ್ಮೇಟಿವ್ ವಿಡಿಯೋಸ್ ಆಮೇಲೆ ಜಾಬ್ ನೋಟಿಫಿಕೇಶನ್ ಆದರೆ ನಮ್ಮ ಚಾನಲಲ್ಲಿ ನಾವು ಡಿಸ್ಕಷನ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ಸೊ ಇವತ್ತು ಒಂದು ಪವರ್ಫುಲ್ ಟಾಪಿಕ್ ಬಗ್ಗೆ ನಾವು ಮಾತಾಡಲಿಕ್ಕೆ ಬಂದಿದ್ದೀವಿ, ಹೌ ಟು ಲರ್ನ್ ಹನುಮಾನ್ ಚಾಲಿಸಾ ಅಂತ ಹೇಳಿ. ಸೊ ಹನುಮಾನ್ ಚಾಲಿಸಾವನ್ನು ನಾವು ಯಾವ್ಯಾವ ರೀತಿ ಕಲಿಬಹುದು ಅಂತ ಹೇಳಿದಾಗೆ ಅಂದರೆ ನನಗೆ ಗೊತ್ತಿರೋಂತಹ ಸಮ್ ಟಿಪ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಫಸ್ಟ್ ಟಿಪ್ ಏನು ಅಂದರೆ ಹನುಮಾನ್ ಚಾಲಿಸಾವನ್ನು ನಾವು ಡೈಲಿ 2 ಸಲ ಆದರೂ ಓದಲೇಬೇಕು. ಸೊ ಮಾರ್ನಿಂಗ್ ಮತ್ತು ಈವ್ನಿಂಗ್. ಸೊ ಟೋಟಲ್ ಹನುಮಾನ್ ಚಾಲಿಸಾದಲ್ಲಿ 40 ದೋಹಾ ಅಥವಾ 40 ಪದ್ಯಗಳಿವೆ. ನಾವು ಅದನ್ನು ಡೈಲಿ 2 ಅಂತ ಹೇಳಿ ಹೋದ್ರೂ ಅಂದರೆ 2 ದೋಹಾ ಹೋದ್ರೂ 22 ಡೇಸಲ್ಲಿ ನಾವು ಹನುಮಾನ್ ಚಾಲಿಸಾವನ್ನು ಕಂಪ್ಲೀಟ್ ಕಲ್ತಿರ್ತೀವಿ. ಸೊ ನಾವು ಇದನ್ನು ಮಾರ್ನಿಂಗ್ ಮತ್ತು ಈವ್ನಿಂಗ್ ಹೇಳಬೇಕು, ಅಂದರೆ ಅದು ಜಲ್ದಿ ನಾವು ಕಲೀಲಿಕ್ಕೆ ಸಾಧ್ಯ. ಸೊ ನೆಕ್ಸ್ಟ್ ಟಿಪ್ ಏನು ಅಂತಂದರೆ ಹನುಮಾನ್ ಚಾಲಿಸಾವನ್ನು ನಾವು ನಮಗೆ ಪ್ರಿಫರೇಬಲ್ ಲ್ಯಾಂಗ್ವೇಜ್ ಆಗೋ ಹಾಗೆ ನಾವು ಅದನ್ನು ವಾಲ್ಪೇಪರ್ ಅಥವಾ ಹೋಮ್ ಸ್ಕ್ರೀನ್ ಆಗಿ ಸೆಟ್ ಮಾಡ್ಕೊಳ್ಳೋದು. ಸೊ ನಾವು ಯಾವುದೇ ಒಂದು ವಸ್ತುವನ್ನು ಪದೇ ಪದೇ ನೋಡೋದ್ರಿಂದ ಅದು ನಮಗೆ ಜಾಸ್ತಿ ದಿನ ನೆನಪುಳಿಯುತ್ತೆ. ಸೊ ಅದರ ಸಲುವಾಗಿ ನಾವು ಹನುಮಾನ್ ಚಾಲಿಸಾವನ್ನು ಈಗ ಕಲಿಬೇಕಲ್ವಾ, ಸೊ ಅದರ ಸಲುವಾಗಿ ಅದನ್ನೇ ನಾವು ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ಹೋಮ್ ಸ್ಕ್ರೀನ್ ಅಥವಾ ವಾಲ್ಪೇಪರ್ ಆಗಿ ಸೆಟ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಟಿಪ್ ಏನು ಅಂತಂದರೆ ನನಗೆ ಓದೋಕ್ಕೂ ಬರಲ್ಲ ಏನೂ ಬರಲ್ಲ, ಬಟ್ ನಾನು ಆದರೂ ಹನುಮಾನ್ ಚಾಲಿಸಾ ಕಲಿಬೇಕು ಅನ್ನೋರಿಗೆ ಸೊ ಇದು ಲಾಸ್ಟ್ ಟಿಪ್. ನಾವು ಅದನ್ನು ಹನುಮಾನ್ ಚಾಲಿಸಾನ ಆಡಿಯೋ ಅಥವಾ ವಿಡಿಯೋ ಪ್ಲೇ ಮಾಡಿ ಅದನ್ನು ಕೇಳಿಸ್ಕೊಳ್ಳೋದು ಮುಂಜಾನೆ ಮತ್ತು ಸಾಯಂಕಾಲ ಕೇಳಿಸ್ಕೊಳ್ಳೋದ್ರಿಂದ ನಮಗೆ ಅದು ಹನುಮಾನ್ ಚಾಲಿಸಾ ಈಸಿಯಾಗಿ ಬರುತ್ತೆ. ಸೊ ಇದೇ ತಿಂಗಳು ಏಪ್ರಿಲ್ 12ನೇ ತಾರೀಕು ಶನಿವಾರದಂದು ಹನುಮಾನ್ ಜಯಂತಿ ಇದೆ. ಸೊ ಎಲ್ಲರಿಗೂ ಹನುಮಾನ್ ಜಯಂತಿಯ ಹಾರ್ದಿಕ ಶುಭ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ಥಿಂಕ್ ನಾನು ಏನು ಹನುಮಾನ್ ಚಾಲಿಸಾನ ಓದಲಿಕ್ಕೆ ಕೆಲವೊಂದಿಷ್ಟು ಟಿಪ್ಸನ್ನು ಕೊಟ್ಟಿದ್ದೀನಿ ಅಂತ ಹೇಳಿ ಏನು ಕೊಟ್ಟಿದ್ದೀನಿ ಅಲ್ವಾ, ಅದಕ್ಕೆ ಕೆಲವೊಬ್ಬರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ಭಾವಿಸ್ತಾ. ಸೊ ಯಾರ್ಯಾರು ಹನುಮಂತನ ಭಕ್ತರಿದ್ದೀರಿ ಅವರೆಲ್ಲರೂ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಸೊ ಎಲ್ಲರಿಗೂ ಆ ಹನುಮಂತ ಒಳ್ಳೇದು ಮಾಡಲಿ ಅಂತ ಹೇಳಿ ಭಾವಿಸ್ತಾ. ಸೊ ಹನುಮಾನ್ ಚಾಲಿಸಾವನ್ನು ಕಲಿಯೋದ್ರಿಂದ ನಮ್ಮ ಮೈಂಡ್ ಸೆಟ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಎಲ್ಲರಿಗೂ ನಮಸ್ಕಾರ.